ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ. SBI PO 2026-27 ಒಂದು ನೋಟಿಫಿಕೇಶನ್ ಅನ್ನು ಬಿಡಲಾಗಿದ್ದು 1500 ವೇಕೆನ್ಸಿಗಳನ್ನು ಇಲ್ಲಿ ಘೋಷಣೆ ಮಾಡಲಾಗಿದೆ. 1500 ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ಆರಂಭ ಆಗಿರೋದ್ರಿಂದ ಬ್ಯಾಂಕ್ ಉದ್ಯೋಗಾಕಾಂಕ್ಷಿಗಳಿಗೆ ಒಂದು ಸುವರ್ಣ ಅವಕಾಶ. ಇದರ ಕಂಪ್ಲೀಟ್ ನೋಟಿಫಿಕೇಶನ್ ಮಾಹಿತಿಯನ್ನು ನಿಮ್ಮ ಜೊತೆ ಇಲ್ಲಿ ಹಂಚ್ಕೊಳ್ತಾ ಇದ್ದೀನಿ. ಏನು ಎಲಿಜಿಬಿಲಿಟಿ ಏನಿದೆ, ಅಪ್ಲಿಕೇಶನ್ ಯಾರು ಹಾಕಬೇಕು, ಅಪ್ಲಿಕೇಶನ್ ಫೀಸ್ ಏನಿದೆ, ಎಕ್ಸಾಮಿನೇಷನ್ ಪ್ಯಾಟರ್ನ್ ಯಾವ ಥರ ಇರ್ತದೆ, ಅದರ ಸಿಲೆಬಸ್ ಏನು ಮತ್ತು ಎಕ್ಸಾಮ್ ಯಾವ ಡೇಟ್ಗಳಲ್ಲಿ ನಡೀತದೆ, ಅದರ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಜೊತೆಲಿ ಹಂಚ್ಕೊಳ್ತಾ ಇದ್ದೀನಿ. ಕ್ರಿಯೇಟಿವ್ ಸ್ಟಡಿ ಸರ್ಕಲ್, ಬ್ಯಾಂಕಿಂಗ್ ಅಕಾಡೆಮಿ, ಅಡ್ಡಾ 247 ಕಂಟೆಂಟ್ ಪಾರ್ಟ್ನರ್ ಆಗಿರತಕ್ಕಂಥ ಕರ್ನಾಟಕದ ಏಕೈಕ ಸಂಸ್ಥೆ. ಇಲ್ಲಿ ಬ್ಯಾಂಕ್, SSC ಮತ್ತು ರೈಲ್ವೆ ಪರೀಕ್ಷೆಗಳಿಗೆ ಸಿಸ್ಟಮೆಟಿಕ್ ಆಗಿರತಕ್ಕಂಥ ಆಫ್ಲೈನ್ ಮತ್ತು ಆನ್ಲೈನ್ ತರಬೇತಿಗಳು ನಡೀತಾ ಇದ್ದಾವೆ. ಪ್ರತಿ ತಿಂಗಳ 5th and 25th ಬ್ಯಾಚ್ಗಳನ್ನು ಆರಂಭ ಮಾಡ್ತಾ ಇದ್ದೀವಿ. ಸಬ್ಜೆಕ್ಟ್ ವೈಸ್ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿಗಳಿದ್ದಾರೆ. ಅಡ್ಡಾ 247 ಬುಕ್ಸ್ಗಳನ್ನು ಪ್ರತಿ ವಿದ್ಯಾರ್ಥಿಗಳಿಗೆ ಅಡ್ಡಾ 247 ಬುಕ್ಸ್ ಅನ್ನು ಕೊಡ್ತಾ ಇದ್ದೀವಿ. ಪ್ರತಿ ವಿದ್ಯಾರ್ಥಿಗಳಿಗೆ ಲೈಬ್ರರಿ ಮತ್ತು ಕಂಪ್ಯೂಟರ್ ಲ್ಯಾಬ್ ಅನ್ನು ಬಳಕೆ ಮಾಡಲಿಕ್ಕೆ ಅವಕಾಶ ಇದೆ. ಮತ್ತು ಅಡ್ಡಾ 247 ಆನ್ಲೈನ್ ಟೆಸ್ಟ್ ಅನ್ನು 10,000 ಆನ್ಲೈನ್ ಟೆಸ್ಟ್, ಬ್ಯಾಂಕಿಂಗ್, SSC ಮತ್ತು ರೈಲ್ವೆ ಟೆಸ್ಟ್ಗಳನ್ನು ನಾವಿಲ್ಲಿ ಆಕ್ಟಿವೇಶನ್ ಮಾಡಿಕೊಡ್ತಾ ಇದ್ದೀವಿ. 1 year ವರೆಗೆ ನೀವು ಆನ್ಲೈನ್ ಟೆಸ್ಟ್ ಅನ್ನು, ಸ್ಟಡಿ ಮೆಟೀರಿಯಲ್ಗಳನ್ನು ಯೂಸ್ ಮಾಡಬಹುದು. ಜೊತೆಗೆ ಬೇರೆ ಸ್ಥಳದಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸಪರೇಟ್ ಆಗಿರ್ತಕ್ಕಂಥ ಹಾಸ್ಟೆಲ್ ಫೆಸಿಲಿಟಿಗಳನ್ನು ನಾವು ಕೊಟ್ಟಿದ್ದೀವಿ. ಹಾಗಾಗಿ ಯಾರು ಈ ಒಂದು ಬ್ಯಾಂಕ್ 3 months ಕೋರ್ಸ್ ಬ್ಯಾಚ್ ಇರುತ್ತೆ, ನಾಳೆ ಜುಲೈ 1ರಿಂದ ಹೊಸ ಬ್ಯಾಚು ಸ್ಟಾರ್ಟ್ ಆಗ್ತಾ ಇದೆ. ಆಸಕ್ತರು ಈ ಒಂದು ಇದಕ್ಕೆ ಮಾಹಿತಿಗೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಯಾವುದು 9902542748 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಿ. ಬಿಜಾಪುರದ ಬಾಗಲಕೋಟೆ ರಸ್ತೆಯಲ್ಲಿ ಇರ್ತಕ್ಕಂಥ ಸರ್ಕಾರಿ ಪಾಲಿಟೆಕ್ನಿಕ್ ಎದುರಿಗೆ ನಮ್ಮ ಒಂದು ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದ್ದು, ಒಮ್ಮೆ ಭೇಟಿ ಕೊಡಿ. ಸಿಸ್ಟಮೆಟಿಕ್ ಆಗಿರ್ತಕ್ಕಂಥ ಬ್ಯಾಂಕ್ ಕೋಚಿಂಗ್ ಅನ್ನ ನಾವಿಲ್ಲಿ ನೀಡ್ತಾ ಇದ್ದೀವಿ. ಇಂಪಾರ್ಟೆಂಟ್ ಡೇಟ್ ಏನಾಗಿದೆ, ಎಕ್ಸಾಮ್ಗೆ ಇಂಪಾರ್ಟೆಂಟ್ ಡೇಟ್ ಏನು ಅಂತಂದ್ರೆ ನೋಡ್ರಿ, ಆನ್ಲೈನ್ ರಿಜಿಸ್ಟ್ರೇಷನ್ ಇದೇ June 18ರಿಂದ ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲಿಂದ? June 18ರಿಂದ ಸ್ಟಾರ್ಟ್ ಆಗ್ತಾ ಇದೆ. July 8ರವರೆಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಇದೆ. ಪ್ರಿಲಿಮಿನರಿ ಎಕ್ಸಾಮ್ ಯಾವಾಗಿರ್ತದೆ? ಆಗಸ್ಟ್ ಅಲ್ಲಿ ಪ್ರಿಲಿಮ್ಸ್ ಎಕ್ಸಾಮ್ ಇರ್ತದೆ. SBI PO ಪ್ರಿಲಿಮ್ಸ್ ಎಕ್ಸಾಮ್ ಯಾವಾಗಿರ್ತದೆ? ಆಗಸ್ಟ್ ಅಲ್ಲಿ ಇರ್ತದೆ. ಕೇವಲ 2 ತಿಂಗಳ ಟೈಮ್ ಇರೋದ್ರಿಂದ ಸಿಸ್ಟಮೆಟಿಕ್ ಆಗಿರತಕ್ಕಂಥ ಪ್ರಿಪರೇಷನ್ ನೀವು ಮಾಡ್ತಾ ಇರಬೇಕು. ಮೇನ್ಸ್ ಎಕ್ಸಾಮ್ ಏನಾಗಿರ್ತದೆ? ಸೆಪ್ಟೆಂಬರ್ 2026 ಮೇನ್ಸ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಅಂದ್ರೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಅಲ್ಲಿ ಪ್ರಿಲಿಮ್ಸ್ ಅಂಡ್ ಮೇನ್ಸ್ 3 ತಿಂಗಳಲ್ಲಿ 2 ಒಂದು ಎಕ್ಸಾಮ್ಗಳು ಮುಗಿದೋಗ್ತವೆ. ಫೇಸ್ 3 ಅಲ್ಲಿ ಏನ್ ಮಾಡಿರ್ತಾರೆ? ಇಂಟರ್ವ್ಯೂ ಅನ್ನ ಮತ್ತು ಸೈಕೋಮೆಟ್ರಿ ಟೆಸ್ಟ್ ಅನ್ನ, ಗ್ರೂಪ್ ಎಕ್ಸರ್ಸೈಸ್ ಅನ್ನ ಇದರಲ್ಲಿ ಮಾಡಲಾಗ್ತದೆ. ಜನವರಿ, ಫೆಬ್ರವರಿಯಲ್ಲಿ ನಿಮಗೆ ಆರ್ಡರ್ ಅನ್ನ, ಫೈನಲ್ ರಿಸಲ್ಟ್ ಅನೌನ್ಸ್ ಆಗಿ ಆರ್ಡರ್ ಅನ್ನ ಕೊಡ್ಲಾಗ್ತಾ ಇದೆ. ಅಂದ್ರೆ ಈ ಎಕ್ಸಾಮ್ ಪ್ರಿಪೇರ್ ಆಗ್ತಕ್ಕಂಥವ್ರು ಎಕ್ಸಾಮ್ ಪ್ಯಾಟರ್ನ್ ಅನ್ನ ಏನ್ ನೋಡ್ಬೇಕು, ಯಾರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕು ನೋಡ್ರಿ. ಎಲಿಜಿಬಿಲಿಟಿ ಏನಾಗಿರ್ಬೇಕು ಅಂತಂದ್ರೆ ಏಜ್ 21 year ಇಂದ 30 year ವರೆಗೆ ಏಜ್ ಇರಬೇಕು. ಆಸ್ ಆನ್ April 1st, 2026 April 1st, 2026 ಅಪ್ಲೈ ಮಾಡಿದ್ರೆ ಮಿನಿಮಮ್ 21 years, ಮ್ಯಾಕ್ಸಿಮಮ್ 30 years ಏಜ್ ಆಯ್ತು. ಕ್ವಾಲಿಫಿಕೇಶನ್ ಏನಾಗಿರ್ಬೇಕು? ಎನಿ ಗ್ರಾಜುಯೇಷನ್ ಆಗಿರ್ಬೇಕು. ಅದು BA, BCom, BSc, BE ಮತ್ತು BBA, BCA ಈ ತರ ಯಾವುದೇ ಗ್ರಾಜುಯೇಷನ್ ಕಂಪ್ಲೀಟ್ ಆಗಿರತಕ್ಕಂಥ ವಿದ್ಯಾರ್ಥಿಗಳು ಇಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ರಿಸ್ಟ್ರಿಕ್ಷನ್ ಇಲ್ಲ. ಬಟ್ ಎನಿ ಡಿಗ್ರಿ ಕ್ವಾಲಿಫಿಕೇಶನ್ ರಿಸಲ್ಟ್ ಬಂದಿರಬೇಕು. ರೈಟ್ರಿ? ಓಕೆ. ಅಪ್ಲಿಕೇಶನ್ ಫೀಸ್ ಏನಾಗಿದೆ? ನೋಡ್ರಿ, ಜನರಲ್ ಸ್ಟೂಡೆಂಟ್ಗಳಿಗೆ, OBC ಅವರಿಗೆ, EWS ಸ್ಟೂಡೆಂಟ್ಗಳಿಗೆ 750 ರೂಪಾಯಿ ಇದ್ರೆ, SC, ST ಮತ್ತು ಹ್ಯಾಂಡಿಕ್ಯಾಪ್ಟ್ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ರಿಜಿಸ್ಟ್ರೇಷನ್ ಫೀಸು ಇರೋದಿಲ್ಲ. ಜಸ್ಟ್ 750 rupees ಅನ್ರಿಸರ್ವ್, OBC ಅಂಡ್ EWS ಸ್ಟೂಡೆಂಟ್ಗಳಿಗೆ ಇರ್ತದೆ. ನೆಕ್ಸ್ಟ್ ಇದರ ಎಕ್ಸಾಮ್ ಪ್ಯಾಟರ್ನ್ ಏನಾಗಿರ್ತದೆ ನೋಡ್ರಿ. ಎಕ್ಸಾಮ್ ಪ್ಯಾಟರ್ನ್ ನಾವು ನೋಡೋದಾದ್ರೆ ಫೇಸ್ 1 ಇರ್ತದೆ. ಫೇಸ್ 1 ಅಂದ್ರೆ ಏನು? ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಲ್ಲಿ ನಾವು 100 ಮಾರ್ಕ್ಸಿನ ಎಕ್ಸಾಮ್ ಅನ್ನ ಬರೀಬೇಕಾಗ್ತದೆ. ಎಷ್ಟು? 100 ಮಾರ್ಕ್ಸಿನ ಎಕ್ಸಾಮ್ ಇರ್ತದೆ. ಎಲ್ಲ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರ್ತವೆ, MCQಗಳು ಇರ್ತವೆ. ಅದರಲ್ಲಿ 1 hour ನಿಮಗೆ ಟೈಮ್ ಇರ್ತದೆ. 1 hour ಟೈಮ್ ಅಲ್ಲಿ ನೀವು 3 ಸಬ್ಜೆಕ್ಟ್ ಅನ್ನ ಅಟೆಂಡ್ ಮಾಡ್ತೀರಿ. ಅದರಲ್ಲಿ ಯಾವುದು? ಇಂಗ್ಲಿಷ್ 30 ಮಾರ್ಕ್ಸ್ ಇರುತ್ತೆ, ಮ್ಯಾಥ್ಸ್ ಕ್ವಾಂಟಿಟಿ ಆಪ್ಟಿಟ್ಯೂಡ್ 35 ಮಾರ್ಕ್ಸ್ ಇರುತ್ತೆ, ದೆನ್ ರೀಸನಿಂಗ್ 35 ಮಾರ್ಕ್ಸ್ ಇರುತ್ತೆ. ಟೋಟಲ್ ಇದು 100 ಮಾರ್ಕ್ಸಿನ ಎಕ್ಸಾಮ್ ಇರ್ತದೆ. ಸೆಕ್ಷನಲ್ ಟೈಮ್ ಇಲ್ಲಿ ಅಲಾಟ್ಮೆಂಟ್ ಆಗಿರ್ತದೆ. ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ ಯಾರು ಕ್ವಾಲಿಫೈ ಆಗಿರ್ತಾರೆ, ಆಮೇಲೆ ಮೇನ್ಸ್ ಎಕ್ಸಾಮ್ ಇರ್ತದೆ. ಮೇನ್ಸ್ ಎಕ್ಸಾಮ್ ಅನ್ನು ನಾವು ನೋಡೋದಾದ್ರೆ ಇಲ್ಲಿ MCQ ಬೇಸ್ಡ್ ಆಗಿರ್ತಕ್ಕಂಥ ಆಬ್ಜೆಕ್ಟಿವ್ ಕ್ವಶನ್ಸ್ ಗಳಿರ್ತವೆ. 200 ಮಾರ್ಕ್ಸ್ ಇಂದು ಎಕ್ಸಾಮ್ ಇರ್ತದೆ. ಟೋಟಲ್ ಇಲ್ಲಿ ಏನಾಗಿರ್ತದೆ? 3 hours ಟೈಮ್ ಅನ್ನ ಇಲ್ಲಿ ಅನೌನ್ಸ್ ಮಾಡಲಾಗಿರ್ತದೆ. ಸಬ್ಜೆಕ್ಟ್ ಏನೇನು ಇರ್ತವೆ?
ಸೇಮ್ ರೀಸನಿಂಗ್ ಪ್ಲಸ್ ಕಂಪ್ಯೂಟರ್ ಇರ್ತದೆ. ದೆನ್ ಡಾಟಾ ಇಂಟರ್ಪ್ರಿಟೇಷನ್ ಇರ್ತದೆ. ಮ್ಯಾಥ್ಸ್ ಅಲ್ಲಿ ಪ್ಯೂರ್ಲಿ ಡಾಟಾ ಇಂಟರ್ಪ್ರಿಟೇಷನ್ ಕ್ವಶನ್ಸ್ಗಳು ಇಲ್ಲಿ ಇರ್ತವೆ. ದೆನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಇರ್ತದೆ. ಅದ್ರ ಜೊತೆಗೆ ಹೊಸದು ಮೇನ್ಸ್ ಎಕ್ಸಾಮ್ಗೆ ಏನ್ ಅಪ್ಲೈ ಆಗ್ತಾ ಅಂದ್ರೆ ಜನರಲ್ ಅವೇರ್ನೆಸ್ ಮತ್ತು ಬ್ಯಾಂಕಿಂಗ್ ಅವೇರ್ನೆಸ್, ಸ್ಪೆಷಲಿ ಕೆ ಏನಾಗಿರ್ತಂದ್ರೆ ಸ್ಪೆಷಲ್ ರೆಫರೆನ್ಸ್ ಟು ದ ಬ್ಯಾಂಕಿಂಗ್ ಇಂಡಸ್ಟ್ರಿ, ಫೈನಾನ್ಷಿಯಲ್ ಆಸ್ಪೆಕ್ಟ್ ಮೇಲೆ, ನ್ಯಾಷನಲ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಡೆವಲಪ್ಮೆಂಟ್ಸ್ ಗಳು ಏನಾಗಿದಾವೆ ಅದ್ರ ಮೇಲೆ ಕ್ವಶನ್ಸ್ ಇಲ್ಲಿ ಕೇಳಾಗ್ತದೆ. ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್ ಮೇಗೂ ಫೋಕಸ್ ಅನ್ನ ಮಾಡ್ಲಾಗ್ತದೆ. ಸೊ ನೀವು ಪ್ರಿಲಿಮ್ಸ್ ಪ್ರಿಪೇರ್ ಆಗುವಾಗೆ ರೀಸನಿಂಗ್, ಮ್ಯಾಥ್ಸ್ ಅಂಡ್ ಇಂಗ್ಲಿಷ್ ಅನ್ನ ಪ್ರಿಲಿಮ್ಸ್ ಕಮ್ ಮೇನ್ಸ್ ಲೆವೆಲ್ ಅಲ್ಲಿ ನಾವು ಪ್ರಿಪೇರ್ ಆಗಬೇಕು. ಯಾಕಂದ್ರೆ ಟೈಮ್ ಇರೋದಿಲ್ಲ ಎಕ್ಸಾಮ್ಗೆ, ಮೇನ್ಸ್ ಎಕ್ಸಾಮ್ಗೆ. ಸೊ ಅದ್ರ ಜೊತೆಗೆ ನೀವು ಡೈಲಿ ಕರೆಂಟ್ ಅಫೇರ್ಸ್ ಮತ್ತು ಬ್ಯಾಂಕಿಂಗ್ ಅವೇರ್ನೆಸ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ಆಗಿರ್ತಕ್ಕಂಥ ಕೆ ಅನ್ನ ನೀವು ಇಲ್ಲಿ ನೋಡ್ಕೊಂಡಿರ್ಬೇಕು. ಈ ಒಂದು ಮೇನ್ಸ್ ಎಕ್ಸಾಮ್ ರಿಸಲ್ಟ್ ಏನಾಗಿರ್ತದೆ, 200 ಮಾರ್ಕ್ಸ್ಗೆ ನೀವೇನು ಸ್ಕೋರ್ ಮಾಡಿರ್ತೀರಿ ಅದೇ ನಿಮ್ಮ ಫೈನಲ್ ಕಟಪ್ಗೆ ಕನ್ಸಿಡರ್ ಆಗ್ತಕ್ಕಂಥ ಸ್ಕೋರ್ ಆಗಿರ್ತದೆ. ಸೊ ಇಲ್ಲಿ ಕಟ್ ಆಫ್ ಬಹಳ ಕಡಿಮೆ ಇರ್ತದೆ. ಕ್ವಶನ್ ಪೇಪರ್ ಡಿಫಿಕಲ್ಟಿ ಲೆವೆಲ್ ಏನಾಗಿರುತ್ತೆ ಅಂದ್ರೆ ಅಬೋವ್ ಮಾಡರೇಟ್ ಲೆವೆಲ್ ಇರ್ತದೆ. ಅಂದ್ರೆ ಮಾಡರೇಟ್ ಇರೋದಿಲ್ಲ, ಮಾಡರೇಟ್ ಅಬೋವ್ ಇರ್ತದೆ. ಸೊ ಹಂಗಾಗಿ ನಾವಿಲ್ಲಿ ಇಂಥ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಕ್ಕಂಥವ್ರು ಸಿಸ್ಟಮೆಟಿಕ್ ಆಗಿರತಕ್ಕಂಥ ಪ್ರಿಪರೇಷನ್ ಮಾಡ್ರಿ. ಬ್ಯಾಂಕ್ ಎಕ್ಸಾಮ್ ಅಲ್ಲಿ ನೆಕ್ಸ್ಟ್ ಇನ್ನೂ ಸಾಕಷ್ಟು ಕಾಲ್ಫಾರ್ಮ್ಗಳು ಈಗ ಮೇ ನಿಂದ ಸ್ಟಾರ್ಟ್ ಆಗಿದ್ದಾವೆ. ಮೇ, ಜೂನ್, ಜುಲೈದಲ್ಲಿ SSC, ಬ್ಯಾಂಕಿಂಗ್, ರೈಲ್ವೆ ಎಕ್ಸಾಮ್ಗಳು ನಡೀತಾ ಇರ್ತಿರ್ತವೆ. ಒಂದ್ಸಲ ನೀವು ಇದಕ್ಕೆ ಮಾಡಿರ್ತಕ್ಕಂಥ ಸಿಸ್ಟಮೆಟಿಕ್ ಪ್ರಿಪರೇಷನ್ ಮುಂಬರುವಂತ ಎಲ್ಲ ಎಕ್ಸಾಮ್ಗೆ ಇದು ಹೆಲ್ಪ್ಫುಲ್ ಆಗ್ತದೆ. ಸೊ ಇಲ್ಲಿ ಫೇಸ್ 3 ದಲ್ಲಿ ಏನಾಗ್ತದೆ, ಯಾರು ಮೇನ್ಸ್ ಎಕ್ಸಾಮ್ ಕ್ವಾಲಿಫೈ ಆಗಿರ್ತಾರ ಅವ್ರಿಗೆ ಏನ್ ಮಾಡಿರ್ತಾರ ಅಂತಂದ್ರೆ ಸೈಕೋಮೆಟ್ರಿ ಟೆಸ್ಟ್ ಅನ್ನ, ಗ್ರೂಪ್ ಎಕ್ಸರ್ಸೈಸ್ ಅನ್ನ ಮತ್ತು ಇಂಟರ್ವ್ಯೂ ಅನ್ನ ಕಂಡಕ್ಟ್ ಮಾಡಲಾಗ್ತದೆ. ಆದ್ರೆ ಕ್ಲರಿಕಲ್ ಎಕ್ಸಾಮ್ಗೆ ಯಾವ್ದು ಇಂಟರ್ವ್ಯೂ ಇಲ್ಲ, PO ಎಕ್ಸಾಮ್ಗೆ ಇಂಟರ್ವ್ಯೂ ಇರ್ತದೆ. ಫೈನಲ್ ಸೆಲೆಕ್ಷನ್ ಏನಾಗಿರುತ್ತೆ ಅಂದ್ರೆ ಕ್ವಾಲಿಫೈಯಿಂಗ್ ಮಾರ್ಕ್ಸು ಮತ್ತು ನಿಮ್ಮ ಪರ್ಸನಾಲಿಟಿ ಅಸೆಸ್ಮೆಂಟ್ ಸ್ಟೇಜ್ ಅನ್ನ ಕನ್ಸಿಡರ್ ಮಾಡಿ ನಿಮ್ಮ ಫೈನಲ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಲಾಗ್ತದೆ. ಜನವರಿ ಎಂಡ್ ಅನ್ನೋದ್ರಾಗ ಫೈನಲ್ ರಿಸಲ್ಟ್ ಬರ್ತದೆ. ಫೆಬ್ರವರಿ ಎಂಡ್ ಆರ್ ಮಾರ್ಚ್ ಫಸ್ಟ್ ವೀಕ್ ಅಲ್ಲಿ ನೀವು ಆಸ್ ಎ SBI PO ಆಗಿ ನೀವು ವರ್ಕ್ ಅಲ್ಲಿ ಜಾಯ್ನ್ ಆಗ್ತೀರಿ. ಇದು ಒಂದು ಒಳ್ಳೆ ಅವಕಾಶ ಬ್ಯಾಂಕ್ ಎಕ್ಸಾಮ್ ಪ್ರಿಪೇರ್ ಮಾಡ್ತಕ್ಕಂಥವ್ರಿಗೆ. ಒಂದು ಸಿಸ್ಟಮೆಟಿಕ್ ಆಗಿರ್ತಕ್ಕಂಥ ಮತ್ತು ಬಹಳಷ್ಟು ಒಳ್ಳೆ ಜಾಬ್ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲೇ ದಿ ಬೆಸ್ಟ್ ಆಗಿರ್ತಕ್ಕಂಥ ಪೇ ಸ್ಕೇಲ್ ಅನ್ನ, ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥ ಪೇ ಸ್ಕೇಲ್ ಏನಾಗಿರುತ್ತೆ ಅಂದ್ರೆ SBI ದಲ್ಲಿ ಇರ್ತದೆ. ಬಹಳಷ್ಟು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಿರ್ತಕ್ಕಂಥವ್ರು PO ಮತ್ತು ಕ್ಲರ್ಕ್ ಆಗಿ ಬೇರೆ ಬೇರೆ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಇವತ್ತು more than lakh ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಪೇಮೆಂಟ್ ಅನ್ನ ಪಡಿತಾ ಇದ್ದಾರೆ. ಅದರಲ್ಲೂ SBI PO ಪೇ ಸ್ಕೇಲ್ ಅಂತೂ ಹೈ ಪೇ ಸ್ಕೇಲ್ ಇರ್ತದೆ. ಸೊ ರಿಸರ್ವೇಶನ್ ಏನಾಗಿರ್ತದೆ, SC ಅವರಿಗೆ ನೋಡ್ರಿ, SC ಸ್ಟೂಡೆಂಟ್ಗಳಿಗೆ 234 ಇದ್ರೆ ST ಅವರಿಗೆ 144 ಇದೆ. ದೆನ್ OBC ಅವರಿಗೆ 390 ಇದ್ರೆ EWS ಗೆ 144 ಇದೆ. ಸೊ ಜನರಲ್ ಮೆರಿಟ್ ಅವರಿಗೆ 588 ಇದೆ. ಟೋಟಲ್ 1500 ವೇಕೆನ್ಸಿಗಳಲ್ಲಿ ಹ್ಯಾಂಡಿಕ್ಯಾಪ್ಟ್ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಇಲ್ಲೆಲ್ಲ ಕೊಟ್ಟಿದ್ದಾರೆ. ಈ ತರ ರಿಸರ್ವೇಶನ್ ಅನ್ನ ಇರ್ತದೆ. ಸೊ ಆನ್ಲೈನ್ ಅಪ್ಲಿಕೇಶನ್ ಹಾಕ್ತಕ್ಕಂಥವ್ರು SBI.bank.in ವೆಬ್ ಈ ಒಂದು ಅಡ್ರೆಸ್ಗೆ ಹೋಗಿ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು. ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ಕೇರ್ಫುಲ್ ಆಗಿ ನಿಮ್ಮ ಫೋಟೋ ಇಮೇಜ್ ಅನ್ನ, ಲೇಟೆಸ್ಟ್ ಆಗಿರ್ತಕ್ಕಂಥ ಫೋಟೋ ಇಮೇಜ್ ಅನ್ನ ಅವ್ರು ಎಷ್ಟು MB ಅಲ್ಲಿ ಕೇಳಿದರೆ ಅದೇ ತರ ಅಪ್ಲೋಡ್ ಮಾಡಿ. ನಿಮ್ಮ ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿ ಎಂಟ್ರಿ ಮಾಡಿ. ಇಲ್ಲಿ ಯಾವುದೇ ರೀತಿ ಮಿಸ್ಟೇಕ್ ಆದ್ರೆ ಕರೆಕ್ಷನ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಮತ್ತು ನಿಮ್ಮ ಕಾಸ್ಟ್ ರಿಸರ್ವೇಶನ್ ಯಾವ್ದು ಬರ್ತದೆ ಅದನ್ನ ಕೇರ್ಫುಲ್ ಆಗಿ ಅಪ್ಲೈ ಮಾಡಿ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಯಾವುದೇ ಕಾರಣಕ್ಕೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಬಾರ್ದು, ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಆಗಬಾರ್ದು. ಆಮೇಲೆ ನೀವು ಅಪ್ಲಿಕೇಶನ್ ಹಾಕುವಾಗ ಏನ್ ಫೋನ್ ನಂಬರ್ ಕೊಟ್ಟಿರ್ತೀರಿ, ಏನ್ ಮೇಲ್ ID ಕೊಟ್ಟಿರ್ತೀರಿ, ಫೈನಲ್ ಸೆಲೆಕ್ಷನ್ ಅವರಿಗೆ ವೆಲ್ಡರ್ ಮೂಲಕನೇ ಕಾಂಟ್ಯಾಕ್ಟ್ ಆಗ್ತಿರ್ತದೆ. ಯಾವುದೇ ಇಂಡಿವಿಜುವಲ್ ಆಗಿರ್ತಕ್ಕಂಥ ಲೆಟರ್ ಗಳನ್ನ ಹಾಕೋದಿಲ್ಲ. ಹಾಗಾಗಿ ನೀವು ಕರೆಕ್ಟ್ ಆಗಿರ್ತಕ್ಕಂಥ ಮೇಲ್ ID ಅನ್ನ ಕೊಡಿ. ನಿಮ್ಮ ಹತ್ರನೇ ಇರ್ತಕ್ಕಂಥ ಮೊಬೈಲ್ ನಂಬರ್ ಅನ್ನ ಕರೆಕ್ಟ್ ಆಗಿ ನೀವು ಅದಕ್ಕೆ ಕೊಡಿ. ಮೊಬೈಲ್ ನಂಬರ್ ಚೇಂಜ್ ಮಾಡಬಾರ್ದು, ಮೇಲ್ ID ಚೇಂಜ್ ಆಗಬಾರ್ದು. ಸರಿನಾ? ಒಂದ್ಸಲ ಅಪ್ಲಿಕೇಶನ್ ಫೈನಲ್ ಸಬ್ಮಿಟ್ ಆಗೋಕ್ಕಿಂತ ಮೊದಲು ನೀವು ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ಎಲ್ಲ ಸರಿಯಾಗಿದೆ ಇಲ್ಲೋ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಸೊ ಯಾಕಂತಂದ್ರೆ ಮಿಸ್ಟೇಕ್ ಆದ್ರೆ ಬ್ಯಾಂಕ್ ಎಕ್ಸಾಮ್ ಅಲ್ಲಿ ಯಾವುದಕ್ಕೂ ಅವಕಾಶ ಇರೋದಿಲ್ಲ. ಸೊ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿಯಲ್ಲಿ 3 months ಒಂದು ಕೋರ್ಸ್ ನಾವು ಕಂಡಕ್ಟ್ ಮಾಡ್ತೀವಿ. ಡೈಲಿ ಮಾರ್ನಿಂಗ್ 7:30 to 11:30 ವರೆಗೆ ಕ್ಲಾಸ್ ಕಂಡಕ್ಟ್ ಆಗ್ತದೆ. ದೆನ್ ಈವ್ನಿಂಗ್ ಬ್ಯಾಚು 3 to 7 ವರೆಗೆ ಈವ್ನಿಂಗ್ ಬ್ಯಾಚ್ ಅನ್ನು ನಾವು ಇಲ್ಲಿ ಕಂಡಕ್ಟ್ ಮಾಡ್ತೀವಿ. ಪ್ರತಿ ವಿದ್ಯಾರ್ಥಿಗಳಿಗೆ ಅಡ್ಡಾ 247 5 ಬುಕ್ಸ್ ಅನ್ನು ನಾವು ಇದರಲ್ಲಿ ಕೊಡ್ತಾ ಇದೀವಿ. ಅದು ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎರಡಕ್ಕೂ ಹೆಲ್ಪ್ ಆಗ್ತಕ್ಕಂಥ ಬುಕ್ಸ್ ಗಳು ಇವಾಗಿರ್ತವೆ. ಆಮೇಲೆ ಆನ್ಲೈನ್ ಟೆಸ್ಟ್. ಸೊ ಎಲ್ಲ ಬ್ಯಾಂಕಿಂಗ್ ಎಕ್ಸಾಮ್ದು ಆನ್ಲೈನ್ ಟೆಸ್ಟ್ ಅನ್ನ ಅಡ್ಡಾ 247 ಆನ್ಲೈನ್ ಟೆಸ್ಟ್ ಅನ್ನ ನಮ್ಮ ಮೊಬೈಲ್ ಆಪ್ ಅಲ್ಲಿ ನಾವು ಕೊಡ್ತಾ ಇದೀವಿ. ಟಾಪಿಕ್ ವೈಸ್, ಸೆಕ್ಷನ್ ವೈಸ್ ಫುಲ್ ಲೆಂತ್ ಟೆಸ್ಟ್ ಗಳು ಇಲ್ಲಿ ನಿಮಗೆ ಸಿಗ್ತವೆ. ರಿಯಲ್ ಎಕ್ಸಾಮ್ ಪ್ರಾಕ್ಟೀಸ್ ಅನ್ನು ನೀವು ಇಲ್ಲಿ ಮಾಡಬಹುದು. ಸೊ ಆಫ್ಲೈನ್ ಟೆಸ್ಟ್ ಅನ್ನು ನಮ್ಮ ಇನ್ಸ್ಟಿಟ್ಯೂಟ್ ವತಿಯಿಂದ ಸಪರೇಟ್ ಆಗಿ ಮೆಂಟರ್ ಇರ್ತಾರೆ. ಅವ್ರು ನಿಮಗೆ ಸೆಕ್ಷನ್ ವೈಸ್, ಟಾಪಿಕ್ ವೈಸ್ ಹಾಗೂ ಫುಲ್ ಲೆಂತ್ ಟೆಸ್ಟ್ ಅನ್ನು ಇಲ್ಲಿ ಕಂಡಕ್ಟ್ ಮಾಡ್ತಾರೆ. ಸೊ ದೆನ್ ನೆಕ್ಸ್ಟ್ ಆನ್ಲೈನ್ ಟೆಸ್ಟ್ 1600 ಬ್ಯಾಂಕಿಂಗ್, ಪ್ಯೂರ್ಲಿ ಬ್ಯಾಂಕಿಂಗ್, ಪ್ರಿಲಿಮ್ಸ್, ಮೇನ್ಸ್. ಸೊ ಕ್ಲರ್ಕ್ ಅಂಡ್ PO ನಾವು ಟೆಸ್ಟ್ ಅನ್ನು ಕೊಡ್ತಾ ಇದೀವಿ. ಸೊ ಈ ಟೆಸ್ಟ್ ಅನ್ನು ನೀವು ಎನಿ ಟೈಮ್ ಎನಿವೇರ್ ನಿಮ್ಮ ಮೊಬೈಲ್ ಅಲ್ಲಿ, ಲ್ಯಾಪ್ಟಾಪ್ ಅಲ್ಲಿ, ನಮ್ಮ ಲ್ಯಾಬ್ ಅಲ್ಲಿ ನೀವು ಅಟೆಂಡ್ ಮಾಡಬಹುದು. ಇನ್ನು ಫ್ಯಾಕಲ್ಟಿಗಳನ್ನ ನಾವು ಹೇಳೋದಾದ್ರೆ ರೀಸನಿಂಗ್ ಅಲ್ಲಿ 2 ಫ್ಯಾಕಲ್ಟಿಗಳು ವರ್ಕ್ ಮಾಡ್ತಾ ಇದ್ದಾರೆ. ದೆನ್ ಇದಾದ ನಂತರ ಮ್ಯಾಥ್ಸ್ ಅಲ್ಲಿ
3 ಜನ ಫ್ಯಾಕಲ್ಟಿಗಳು ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಇಂಗ್ಲಿಷ್ ಅಲ್ಲಿ 2 ಫ್ಯಾಕಲ್ಟಿಗಳು ವರ್ಕ್ ಮಾಡ್ತಾ ಇದ್ದಾರೆ. ಸೊ ಕಂಪ್ಯೂಟರ್ ಮಾರ್ಕೆಟಿಂಗ್ 1 ಫ್ಯಾಕಲ್ಟಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಡೆಲ್ಲಿ ಎಕ್ಸ್ಪರ್ಟ್ ಗಳ ಕಡೆಯಿಂದ ಲೈವ್ ರೆಕಾರ್ಡೆಡ್ ವಿಡಿಯೋ ಕ್ಲಾಸ್ ಗಳು ಇರ್ತವೆ. ಕರೆಂಟ್ ಅಫೇರ್ಸ್ ಅನ್ನ ಒಬ್ರು ಕವರ್ ಮಾಡ್ತಾರೆ, ಒಬ್ರು ಮೆಂಟರ್ ಇರ್ತಾರೆ. ಸೊ ಪ್ರತಿ ಬ್ಯಾಚ್ಗೆ ವಿದ್ಯಾರ್ಥಿಗಳಿಗೆ ಬುಕ್ಸ್ ಅನ್ನು ಕೊಡ್ತಾ ಇದೀವಿ, ಬ್ಯಾಗ್ ಅನ್ನು ಕೊಡ್ತಾ ಇದೀವಿ, ಆನ್ಲೈನ್ ಲ್ಯಾಬ್ ಇದೆ ಮತ್ತು ಲೈಬ್ರರಿಯನ್ನ ಯೂಸ್ ಮಾಡಬಹುದು. ಸೊ ಒಂದ್ಸಲ ಕೋಚಿಂಗ್ ಅನ್ನ ಜಾಯ್ನ್ ಆದ್ರೆ ಅಪಾಯಿಂಟ್ ಆಗುವವರೆಗೆ ರಿಪೀಟ್ ಬಂದಕ್ಕೂ ಅವಕಾಶ ಇದೆ. ಸೊ ಕೋಚಿಂಗ್ ಟಿಲ್ ಯು ಗೆಟ್ ಜಾಬ್ ಕಾನ್ಸೆಪ್ಟ್ ಮೂಲಕ ನಾವು ಇಲ್ಲಿ ಕ್ಲಾಸ್ ಅನ್ನ ಕಂಡಕ್ಟ್ ಮಾಡ್ತಾ ಇದೀವಿ. ಸೊ ಪ್ರತಿ ತಿಂಗಳು 5th and 25th ಗೆ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಆಸಕ್ತರು ಇಲ್ಲಿರ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇದೇ ಜುಲೈ 1st ಇಂದ ಹೊಸ ಬ್ಯಾಚ್ ಅನ್ನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಮೊಬೈಲ್ ಆಪ್ ಅನ್ನ ಯಾರು ಆನ್ಲೈನ್ ಪ್ರಿಪೇರ್ ಆಗ್ತಾ ಇದ್ದೀರಿ, ರೆಕಾರ್ಡೆಡ್ ಕೋರ್ಸ್ ಇರ್ತವೆ, ಲೈವ್ ಕ್ಲಾಸ್ಗಳು ಇದರಲ್ಲಿ ಇರ್ತವೆ. ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಮೊಬೈಲ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಡೈಲಿ ಕರೆಂಟ್ ಅಫೇರ್ಸ್, PDF, ಆನ್ಲೈನ್ ಟೆಸ್ಟು, ಡೈಲಿ ಕ್ವಿಜಸ್ ಗಳು ಇರ್ತವೆ. ಬುಕ್ಸ್ ಗಳನ್ನ ತಾವು ಇಲ್ಲಿ ಪರ್ಚೇಸ್ ಮಾಡಬಹುದು. ಡೈಲಿ ಟೆಸ್ಟ್ ಡೋಸ್ ಗಳನ್ನ ನಾವು ಕೊಡ್ತಾ ಇದ್ದೀವಿ. ಸೊ ಯಾವುದೇ ಒಂದು ಕೋರ್ಸ್ ಅನ್ನ ನೀವು ಪರ್ಚೇಸ್ ಮಾಡಿದ್ರೆ ಅಥವಾ ಯಾವುದೇ ಟೆಸ್ಟ್ ಅನ್ನು ತೆಗೆದುಕೊಂಡ್ರೆ 1 year ವರೆಗೆ ವ್ಯಾಲಿಡಿಟಿ ಇರ್ತದೆ. ಇಂಡಿಯಾದಲ್ಲೇನೆ ಲೋವೆಸ್ಟ್ ರೇಟ್ ಅನ್ನು ನಮ್ಮ ಆನ್ಲೈನ್ ಟೆಸ್ಟ್ ಅಲ್ಲಿ ನಾವು ಇದನ್ನ ಕೊಡ್ತಾ ಇದೀವಿ. ಸೊ ಪ್ಲೇಸ್ಟೋರ್ ಅಲ್ಲಿ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಅಂತ ಸರ್ಚ್ ಮಾಡಿ, ಈ ಲೋಗೋ ಬರ್ತದೆ. ಸೊ ಈ ತರ ಕಂಪ್ಲೀಟ್ ಆಗಿರ್ತಕ್ಕಂಥ ಫ್ಯೂಚರ್ಸ್ ಗಳು ನಮ್ಮ ಮೊಬೈಲ್ ಆಪ್ ಅಲ್ಲಿ ಇದೆ. ಇದರ ಕಂಪ್ಲೀಟ್ ಒಂದು ಲಿಂಕ್ಸ್ ಗಳನ್ನ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀವಿ. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ನೋಡಬಹುದು. ಮತ್ತು ಆನ್ಲೈನ್ ಟೆಸ್ಟ್ ಅನ್ನ ಪರ್ಚೇಸ್ ಮಾಡ್ತಕ್ಕಂಥವ್ರಿಗೆ 50% ಡಿಸ್ಕೌಂಟ್ ಕೊಟ್ಟಿದ್ದೀವಿ. ಈ ಕೂಪನ್ ಕೋಡ್ ಅನ್ನ ಅಪ್ಲೈ ಮಾಡಿ ನೀವೇನ್ ಮಾಡಬಹುದು, ರೈಲ್ವೆ, ಬ್ಯಾಂಕಿಂಗ್, SSC ಎಲ್ಲ ತರದ ಟೆಸ್ಟ್ ಅನ್ನು ತಾವು ಪರ್ಚೇಸ್ ಮಾಡಬಹುದು. ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಿ, ಬ್ಯಾಂಕಿಂಗ್, SSC, ರೈಲ್ವೆಗೆ ನಿಮಗೆ ಅಪ್ಡೇಟ್ ಬೇಕು ಅಂದ್ರೆ ಅದರ ನೋಟಿಫಿಕೇಶನ್ಸ್, ಮಾಡೆಲ್ ಕ್ವಶನ್ಸ್, ಪಿಜಸ್ಗಳು, PDF ಬೇಕಂದ್ರೆ ಈ ಟೆಲಿಗ್ರಾಮ್ ಗ್ರೂಪ್ ಇದೆ, ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಟೆಲಿಗ್ರಾಮ್ ಗ್ರೂಪ್. ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಸೊ ಬ್ಯಾಂಕಿಂಗ್, SSC, ರೈಲ್ವೆ, ನೆಟ್, ಸೆಟ್ ಎಕ್ಸಾಮ್ಗಳಿಗೆ ಬೇಕಾಗಿರ್ತಕ್ಕಂಥ ಸಿಸ್ಟಮೆಟಿಕ್ ಆಗಿರ್ತಕ್ಕಂಥ ತರಬೇತಿಗಳಿಗೆ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿಗೆ ತಾವು ಜಾಯ್ನ್ ಆಗಿ. ಸೊ ನಮ್ಮ ಆನ್ಲೈನ್ ಮತ್ತು ಆಫ್ಲೈನ್ ಪ್ರಿಪರೇಷನ್ ಅನ್ನ ಮಾಡಿ. ಥ್ಯಾಂಕ್ ಯು.